ನಟ ದರ್ಶನ್ ಅವ್ರನ್ನ ಈಗಷ್ಟೇ ಅವರ ಆಪ್ತ ಸ್ನೇಹಿತರಾಗಿರುವಂತಹ ನಿರ್ಮಾಪಕ ಹಾಗೂ ಸ್ನೇಹಿತರಾಗಿರುವಂತಹ ಶಿವಕುಮಾರ್ ಅವರು ಪರಪ್ಪನಗರ ಜೈಲಿಗೆ ಬಂದು ಭೇಟಿ ಮಾಡಿದ್ದಾರೆ. ಒಂದಿಷ್ಟು ಮಾತಾಡ್ಸೋಣ ಅವ್ರನ್ನ. ಈ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯಿತು, ಯಾವ ರೀತಿಯ ಒಂದು ಮೆಸೇಜ್ನ ಅವರು ಅಭಿಮಾನಿಗಳಿಗೆ ಪಾಸ್ ಮಾಡಿದ್ದಾರೆ ಅಂತ. ಸರ್, ಲಾಸ್ಟ್ ಟೈಮ್ ಕಳೆದ ವಾರ ಕೂಡ ನೀವು ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ರಿ. ಆ ಸಂದರ್ಭದಲ್ಲಿ ಆಗಿರಲಿಲ್ಲ ಅನ್ಸುತ್ತೆ ಬಹುಶಃ. ಈಗ ಭೇಟಿ ಮಾಡಿದ್ರಿ. ಹೇಗಿದ್ದಾರೆ ದರ್ಶನ್ ಅವರು? ಏನು ಮಾತಾಡಿದ್ರು ನಿಮ್ಮ ಹತ್ರ? ಹೇಗಿರ್ತಾರೆ ಅಂದರೆ ಗೊತ್ತಿದ್ದೆ ಅಲ್ಲಿಗ. ನಮಗೆ ಈಚೆ ಇದ್ದೆ, ನಮಗೆ 2 hours ಒಂದು ಕಡೆ ನಿಂತ್ಕೊಳ್ಳೋಕ್ಕಾಗಲ್ಲ. ಇನ್ನು ಅವ್ರಿಗೆ ಅಲ್ಲಿ ಕಾಲ ಕಳಿಬೇಕು ಅಂದರೆ ಪರಿಸ್ಥಿತಿ ಅವರೊಬ್ಬರಿಗೆ ಗೊತ್ತಿರುತ್ತೆ ಸರ್. ಸರ್, ಮೊನ್ನೆ ನಾವೊಂದು ರಿಟ್ ಅರ್ಜಿ ಕೂಡ ಅವರು ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ಗೆ. ಒಂದಿಷ್ಟು ನನಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತೇಳಿ, ಸಣ್ಣ ಆಗಿದೆ, ತೂಕ ಕೂಡ ಕಮ್ಮಿ ಆಗಿದೆ ಅಂತ. ಏನಾದರೂ ಆ ಥರ ಅನಿಸ್ತಿದೆ ನಿಮ್ಗೆ? ಅಲ್ಲಿ ಅವ್ರು ಕುಗ್ಗಿದ್ದಾರೆ, ವೆಯ್ಟು ಕಮ್ಮಿ ಆಗಿದ್ದಾರೆ. ಅವ್ರಿಗೆ ಆಗಿತ್ತಾನೆ ಕೈ ಆಪರೇಷನ್ ಆಗಿತ್ತು, ಬ್ಯಾಕ್ ಪೇನ್ ಬೇರೆ ಇದೆ, ಅದಕ್ಕೆ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಸರ್. ಮತ್ತಷ್ಟು ನಿರ್ಮಾಪಕರು, ಒಂದಿಷ್ಟು ಚಿತ್ರಮಂದಿರದ ಮಾಲೀಕರೆಲ್ಲ ಒಂದಿಷ್ಟು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ದರ್ಶನ್ ಸಿನಿಮಾಗಳು ಬಂದಾಗ ದೊಡ್ಡ ಮಟ್ಟದ ಜನ ಥಿಯೇಟ್ರಿಗೆ ಬರ್ತಾಯಿದ್ರು. ಈಗ ನಟ ಜೈಲಲ್ಲಿದ್ದಾನೆ, ಏನಾಗುತ್ತೆ ಇಂಡಸ್ಟ್ರಿ ಅನ್ನೋದೊಂದು ಕಳವಳ. ಸೊ ಇದ್ರ ಬಗ್ಗೆ ಏನಾದರೂ ಅವ್ರು ಮಾತಾಡಿದ್ರೆ, ಇಂಡಸ್ಟ್ರಿ ಬಗ್ಗೆ ಏನಾದ್ರು? ಅವ್ರದ್ದು ಇದ್ರ ಬಗ್ಗೆ ಕೇಳಲಿಲ್ಲ. ಬೇರೆ ಸಿನಿಮಾಗಳು ಹೋಗೋ ಸಿನಿಮಾಗಳು ಯಾವ ಸಿನಿಮಾ ರಿಲೀಸ್ ಆಗ್ತಾಯಿದೆ, ಏನಾಗ್ತಿದೆ ಅಂತ ಕೇಳಿದ್ರು ಸರ್. ಓಕೆ, ಇನ್ನೊಂದು ಸರ್, ದೊಡ್ಡ ಡೆವಿಲ್ ಸಿನಿಮಾ ತುಂಬ ಎಕ್ಸ್ಪೆಕ್ಟೆಡ್ ಸಿನಿಮಾ. ಈಗ ಚಿತ್ರೀಕರಣ ಹಂತದಲ್ಲಿದ್ದಂಥ ಸಿನಿಮಾ. ಆ ಸಿನಿಮಾ ಏನಾಗುತ್ತೆ ಏನೋ ಒಂದು ಅಭಿಮಾನಿಗಳು ಒಂದು ಕಳವಳ. ಸೊ ಪ್ರೊಡ್ಯೂಸರ್ ಹೊರಗಡೆ ಇದ್ದಾರೆ, ನಟ ಒಳಗಡೆ ಇದ್ದಾರೆ. ಏನು ಆ ಸಿನಿಮಾ ಬಗ್ಗೆ ಏನು ಅನ್ಕೋಬೋದು ನೆಕ್ಸ್ಟ್ ಅಭಿಮಾನಿಗಳು? ಇದ್ರ ಬಗ್ಗೆ ಏನಾರ ಮಾತಾಡೋದು ಸರ್? ಅದೇ ಅವ್ರ ಸಿನಿಮಾ ಬಗ್ಗೆ ಅದು ಚರ್ಚೆ ಮಾಡಿಲ್ಲ. ಏನು ಸರ್, ಅವ್ರು ಬಂದಾಗ ಎಲ್ಲ ಏನು ಮುಂಚೆ ಹೆಂಗಿತ್ತಂಗೆಲ್ಲ ನಡೀತವೆ ಸರ್. ಫಸ್ಟ್ ಅವರು ಇದರಿಂದ ಅವ್ರು ಈಚೆ ಬರಲಿ ಸರ್. ಅಭಿಮಾನಿಗಳಿಗೆ ಏನಾದರೂ ಮೆಸೇಜ್ ಪಾಸ್ಪೋರ್ಟ್ ಮಾಡಿದ್ರೆ ಏನಾದರೂ ಅಂತ? ಅಭಿಮಾನಿಗಳಷ್ಟೇ ಎಲ್ಲ ಸ್ವಲ್ಪ ಧೈರ್ಯವಾಗಿರೋ ಕೇಳು. ಯಾವುದೇ ರೀತಿಯೂ ಘಟನೆಗಳು ಯಾವುದೂ ಏನೂ ನಡೀಬಾರ್ದು. ಎಲ್ಲ ಧೈರ್ಯವಾಗಿರೋ ಕೇಳು ಅಭಿಮಾನಿಗಳಿಗೆ. ಥ್ಯಾಂಕ್ ಯು ಸರ್. ಇದಿಷ್ಟು ನಿರ್ಮಾಪಕ ಶಿವಕುಮಾರ್ ಜೊತೆಗೆ ದರ್ಶನ್ ಅವರ ಆಪ್ತರಾಗಿರುವಂತಹ ಅಭಿಪ್ರಾಯ ಅಂತ ಹೇಳಿದ್ರೆ, ಒಂದಿಷ್ಟು ಇಂಡಸ್ಟ್ರಿ ಬಗ್ಗೆನೇ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ತಾರೆ. ಜೊತೆಗೆ ತೂಕನೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಕಮ್ಮಿ ಆಗಿದೆ, ಒಂದು ಸ್ವಲ್ಪ ಕುಗ್ಗಿದ್ದಾರೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.